ವೆಲ್ಕಮ್ ಟು ಧನುಷ್ ಕೋಟಿ. ಇವತ್ ನಾವು ಧನುಷ್ ಕೋಟಿಗೆ ಹೋಗ್ತಾ ಇದ್ದೀವಿ. ಇದು ನಂದ ಒಂದು ಕನಸಾಗಿತ್ತು, ಧನುಷ್ ಕೋಟಿಗೆ ಹೋಗ್ಬೇಕು ಅನ್ನೋದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೆ ಅವ್ರದೇ ಆದಂತಹ ಒಂದು ಡ್ರೀಮ್ಗಳು ಇರ್ತವೆ. ಅದ್ರಲ್ಲಿ ನನ್ಗೂ ಕೆಲವೊಂದ್ ಡ್ರೀಮ್ ಅಲ್ಲಿ ಈ ಒಂದ್ ಧನುಷ್ ಕೋಟಿಗೆ ಹೋಗಿ ನೋಡ್ಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಆಗಿತ್ತು. ಅದಿವತ್ತು ಕಂಪ್ಲೀಟ್ ಆಗಿದೆ. ಬನ್ನಿ ನೀವು ಕೂಡ ಧನುಷ್ ಕೋಟಿನ ಹೇಗಿದೆ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನಾನು ಧನುಷ್ ಕೋಟಿಯನ್ನ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕಪ್ಪ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದ್ರೆ, ಇದು ನಮ್ಮ ಭಾರತ ಭೂಭಾಗದ ಕೊನೆಯ ತುದಿಯಲ್ಲಿದೆ. ಅದಕ್ಕೆ ಇದನ್ನ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ನಾವು ಮೊದಲಿಗೆ ಧನುಷ್ ಕೋಟಿಗೆ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ನಮಗೆ ಸಮುದ್ರನೇ ಕಾಣುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಎರಡೂ ಕಡೆ ನಮಗೆ ಸಮುದ್ರದ ನೀರು ಕಾಣ್ತಾ ಇರುತ್ತೆ. ಆದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಸಮುದ್ರ ಆ ಕಡೆ ಈ ಕಡೆ ಎರಡು ಕಡೆ ಪ್ರಶಾಂತವಾಗಿದೆ. ನೋಡಿ, ನಾವು ಕೋದಂಡ ರಾಮಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಎರಡೂ ಕಡೆ ಪ್ರಶಾಂತವಾಗಿ ಕಾಣುತ್ತೆ. ಅಂದ್ರೆ ಡೀಪು ಇಲ್ಲ, ಮರಳಲ್ಲಿ ನಡ್ಕೊಂಡು ಹೋಗೋ ತರನೇ ನಮ್ಗೆ ಕಾಣುತ್ತೆ. ಅದನ್ನ ಕೋದಂಡ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಮತ್ತೆ ಹಂಗೆ ರಿಟರ್ನ್ ಯೂ ಟರ್ನ್ ತಗೊಂಡ್ ಬಂದು ಹಾಗೆ ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ನಮ್ಗೆ ಬಂಗಾಳ ಕೊಲ್ಲಿ ಸಮುದ್ರ ಕಂಡ್ರೆ ಒಂದು ಕಡೆ ಅರಬ್ಬಿ ಸಮುದ್ರ ನಮಗ್ ಕಂಡು ಬರುತ್ತೆ. ಈ ಎರಡು ಸಮುದ್ರಗಳು ಸೇರುವಂತಹ ಒಂದು ಜಾಗ. ನಾವು ಇದು ಈ ಸೇರೋ ಒಂದು ಜಾಗನೇ ನಮ್ಮ ಭಾರತ ದೇಶದ ಭೂಭಾಗದ ಕೊನೆ ತುದಿಯಾಗಿದೆ. ಅದನ್ನ ನಾವು ಇಲ್ಲಿ ಧನುಷ್ ಕೋಟಿ ಅಂತ ಹೇಳಿ ಒಂದು ಹೆಸರಿಟ್ಟು ಕರೀತಾರೆ. ಇದು ತಮಿಳುನಾಡು ರಾಜ್ಯದಲ್ಲಿದೆ. ರಾಮೇಶ್ವರಂನಿಂದ ಕೇವಲ 20 ಕಿಲೋಮೀಟರ್ ದೂರ ಇದೆ. ಮತ್ತೆ ಶ್ರೀಲಂಕಾ ಕೂಡ ಇಲ್ಲಿಂದ ಸುಮಾರು 25ರಿಂದ 30 ಕಿಲೋಮೀಟರ್ ಅಷ್ಟೇ ಇದಕ್ಕೆ ಒಂದು ಡಿಸ್ಟೆನ್ಸ್ ಇರೋದು. ಇಲ್ಲಿಂದ ಬೇಗನೆ ಹೋಗ್ಬೋದು, ಅಂದ್ರೆ ಸಮುದ್ರದ ಮಾರ್ಗವಾಗಿ ಬೇಗ ಹೋಗ್ಬಹುದು ಅಂತ ಹೇಳ್ತಾರೆ. ಮತ್ತೆ ಇದ್ರದ್ದು ಇನ್ನ ಒಂದು ಇತಿಹಾಸ ಇದೆ. ಏನಪ್ಪಾ ಅದು ಇತಿಹಾಸ ಅಂದ್ರೆ, 1964ರಲ್ಲಿ ಭೀಕರ ಚಂಡಮಾರುತ ಬರ್ತದೆ. ಈ ಒಂದು ಚಂಡಮಾರುತ ಬಂದಾಗ ಈ ಧನುಷ್ ಕೋಟಿ ಭಾಗದಲ್ಲಿದ್ದಂತಹ ಒಂದು ಪಟ್ಟಣ ಸಂಪೂರ್ಣವಾಗಿ ನಾಶ ಆಗುತ್ತೆ. ಬರೀ ಪಟ್ಟಣ ಅಷ್ಟೇ ಅಲ್ಲದೆ ಅಲ್ಲಿ ರೈಲು ಹಳಿಗಳು ಇದ್ವು, ಮನೆ ಇತ್ತು, ಚರ್ಚ್ ಇತ್ತು, ಪೋಸ್ಟ್ ಆಫೀಸ್, ಈ ತರ ಇದ್ದಂತಹ ಎಲ್ಲಾ ಒಂದು ಧ್ವಂಸ ಆಗೋಗ್ತವೆ ಒಂದು ಈ ಚಂಡಮಾರುತಕ್ಕೆ ಸಿಕ್ಕಿ. ಮತ್ತೆ ಅದ್ರ ಜೊತೆ ಸುಮಾರು ಜನ ಒಂದು ಪ್ರಾಣ ಕೂಡ ಕಳ್ದ್ಕೊಂತಾರೆ. ಅನಂತರ ಸರ್ಕಾರ ಇದನ್ನ ಒಂದು ಭೂತ ಪಟ್ಟಣ ಅಂತ ಹೇಳಿ ಕರೆದು ಇಲ್ಲಿ ಯಾರು ವಾಸ ಮಾಡೋಗಿಲ್ಲ. ಸಂಜೆ 6 ಗಂಟೆ ಆದ ನಂತರ ಇಲ್ಲಿಗೆ ವಾಸಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಘೋಷಣೆ ಮಾಡಿದೆ. ಮತ್ತೆ ಇಷ್ಟಲ್ಲದೆ ಇದು ಬಂಗಾಳ ಕೊಲ್ಲಿ ಮತ್ತೆ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ಜಾಗ ಅಂತ ನಾನು ಮೊದಲೇ ಹೇಳ್ದೆ. ಇಲ್ಲಿ ಅನೇಕ ಹಳೆ ಚರ್ಚ್ಗಳು, ಕಟ್ಟಡಗಳು, ಅವಶೇಷಗಳನ್ನ ನಾವ್ ಈಗ್ಲೂ ಕೂಡ ನೋಡಬಹುದು. ಅಂದ್ರೆ ಪಾಳು ಬಿದ್ದಿರುವಂತಹ ಒಂದು ಅವಶೇಷಗಳನ್ನ ನಾವು ಕೇಳ್ತೀವಿ, ಅಲ್ಲಿ ನೋಡ್ಬೋದು. ಮತ್ತೆ ಇದು ಇನ್ನೊಂದು ಏನಪ್ಪಾ ಅಂದ್ರೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ನೋಡ್ಲಿಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನ ಒಂದು ಪೌರಾಣಿಕವಾದಂತಹ ಒಂದು ಕತೆ ಕೂಡ ಇದೆ. ಏನಪ್ಪಾ ಅಂದ್ರೆ, ರಾಮಾಯಣ ಕಾಲದಲ್ಲಿ ಶ್ರೀರಾಮನು ಲಂಕೆಗೆ ಸೇತುವೆ ಕಟ್ಟಿದಂತಹ ಸ್ಥಳ ಈ ಒಂದು ಧನುಷ್ ಕೋಟಿಲಿ ಅಂತ ಹೇಳ್ತಾರೆ. ಇದನ್ನ ನಾವು ರಾಮ ಸೇತು ಎಂದು ಕೂಡ ಇಲ್ಲಿ ಕರೀತಾರೆ. ಇಲ್ಲಿಗೆ ಸುಮಾರು ಜನ ಪ್ರವಾಸಿಗರು ಬಂದು ಈ ಒಂದು ಸ್ಥಳನ ಕಣ್ತುಂಬಿಕೊಂಡು ಹೋಗ್ತಾರೆ. ನಾವು ಕೂಡ ಅದೇ ರೀತಿ ನೋಡಿದ್ವಿ. ಇಲ್ಲಿ ಬಂಗಾಳ ಕೊಲ್ಲಿಯ ಒಂದು ಸಮುದ್ರ ಏನ್ ಬರುತ್ತೋ ಅದು ತುಂಬಾ ಅಬ್ರವಾಗಿರುತ್ತೆ. ಅಲ್ಲಿಗೆ ನಾವು ಒಳಗಡೆ ಇಳಿಲಿಕ್ಕೆ ಬಿಡೋದಿಲ್ಲ. ನಮ್ಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಅದೇ ಒಂದು ಜಾಗದಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಅರಬ್ಬಿ ಸಮುದ್ರ ಇದೆ. ಅಲ್ಲಿ ಯಾರ್ ಬೇಕಾದ್ರೂ ಇಳಿದು ಆಟ ಆಡ್ಬೋದು, ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ. ಯಾಕೆ ಅಂದ್ರೆ ಅದು ತುಂಬಾ ಡೀಪ್ ಇಲ್ಲ, ನಮಗೆ ಮರಳು ಕಾಣ್ತಾನೆ ಇರುತ್ತೆ. ಹಂಗಾಗಿ ಅಲ್ಲಿ ಮಕ್ಕಳನ್ನ ಬಿಟ್ಟು ಆಟ ಆಡಿಸ್ಕೊಂಡು ತುಂಬಾ ಜನ ಎಂಜಾಯ್ ಮಾಡ್ತಾರೆ. ಅಲ್ಲಿ ಶಾಪಿಂಗ್ ಕೂಡ ಕೆಲವೊಂದು ಅಂಗಡಿಗಳು ಇಟ್ಟಿರ್ತಾರೆ. ನಾವು ಕೂಡ ನಮಗೆ ಏನೇನ್ ಬೇಕೋ ಅಂದ್ರೆ ಸಮುದ್ರದಲ್ಲಿ ಸಿಗುವಂತಹ ಮುತ್ತು ಮತ್ತೆ ಕಲ್ಲುಗಳನ್ನೆಲ್ಲ ಇಟ್ಟಿರ್ತಾರೆ. ನಾವು ಅವನ್ ತಗೊಂಡ್ವಿ. ಸ್ವಲ್ಪ ತಿನ್ಲಿಕ್ಕೆ ಏನಾದ್ರು ಬೇಕು ಅಂದ್ರೆ ತಿನ್ನೋಂತಹ ವಸ್ತುಗಳು ಕೂಡ ಅಲ್ಲಿ ನಮ್ಗೆ ಸಿಗ್ತವೆ. ಅವನ್ನ ತಗೊಂಡು ತಿನ್ಕೊಂಡು ಆರಾಮಾಗಿ ಅಲ್ಲಿರುವಂತಹ ಒಂದು ಪ್ರಕೃತಿನ ಎಂಜಾಯ್ ಮಾಡ್ಬೋದು. ಇದನ್ನ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೆದಿದ್ದು ಶ್ರೀಲಂಕಾಗೆ ತುಂಬಾನೇ ಹತ್ರ ಇದೆ. ಮತ್ತೆ ಇಲ್ಲಿ ಸುಮಾರು ದ್ವೀಪಗಳನ್ನು ಕಾಣ್ಬೋದು. ಅಲ್ಲಿ ಲೋಕಲ್ಸ್ ಗಳಿಗೆ ಗೊತ್ತಿರುತ್ತೆ, ಅದಕ್ಕೆ ದ್ವೀಪದ ಮೂಲಕ ಶ್ರೀಲಂಕಾಕ್ಕೆ ಹೋಗ್ಲಿಕ್ಕೆ ತುಂಬಾ ಹತ್ರ ಇದೆ. ಇದನ್ನ ಮಳೆಗಾಲದಲ್ಲಿ ಅಲ್ಲಿ ಬಿಡೋದಿಲ್ಲ ಅಂತೆ.
ಈ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ದ್ವೀಪದಲ್ಲಿರುವಂತಹ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆಗ ಬೋಟ್ ಸಹಾಯದ ಮೂಲಕ ಅಲ್ಲಿ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಅಲ್ಲಿ ಪರ್ಮಿಷನ್ ತಗೊಂಡು ಕರ್ಕೊಂಡ್ ಕೂಡ ಹೋಗ್ತಾರೆ. ನಾವು ಏನು ಬೋಟ್ ಅಲ್ಲಿ ಏನು ಹೋಗ್ಲಿಲ್ಲ, ಆ ಕಡೆ ದ್ವೀಪದ ಕಡೆ ಏನು ಹೋಗ್ಲಿಲ್ಲ. ನಾವು ಬರೀ ಧನುಷ್ಕೋಟಿ ಇನ್ನೊಂದನ್ನ ನೋಡ್ಕೊಂಡು ಅಲ್ಲಿ ಸುಮಾರು ಹೊತ್ತು ಇದ್ದು ಅಲ್ಲಿಂದ ಮತ್ತೆ ರಿಟರ್ನ್ ನಾವು ರಾಮೇಶ್ವರಂಗೆ ಬಂದ್ವಿ. ರಾಮೇಶ್ವರಂ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ 22 ಬಾವಿ ಸಿಗುತ್ತೆ, ಅಲ್ಲಿ ನೀರ್ ಹಾಕಿಸ್ಕೊಳ್ಬಹುದು. ರಾಮೇಶ್ವರಂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಬೋದು. ಹಿಂಗ್ ತುಂಬಾ ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು. ಅಲ್ಲಿ ರಾಮರು ಬಂದು ಇದ್ದಂತಹ ಒಂದು ಜಾಗ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನೀವು ಕೂಡ ಒನ್ ಟೈಮ್ ಅಲ್ಲಿಗೆ ಹೋಗಿ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಲಹರಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.